ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ಕ್ಷೇತ್ರ ಕಲ್ಮೇಶ್ವರ ದೇವಾಲಯ ಕೆಳಗೇರಿಯಲ್ಲಿ ನಡೆಯುವ ಪೂಜಾ ಸಮಾರಂಭವನ್ನು ಈ ಲಾಗ್ ಅಲ್ಲಿ ತೋರಿಸಲಾಗಿದೆ. ದಯವಿಟ್ಟು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಭಕ್ತಾದಿಗಳೆಲ್ಲ ನಸುಕಿನಲ್ಲಿ ಎದ್ದು ಕಲ್ಮೇಶ್ವರ ದೇವಸ್ಥಾನಕ್ಕೆ ಬಂದು ಭಜನೆ, ಪೂಜೆ, ಭಕ್ತಿಗೀತೆಗಳಿಂದ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಕಲ್ಮೇಶ್ವರ ಅಜ್ಜನ ಮುಂದೆ ಕೂತು ಮನಸ್ಫೂರ್ತಿಯಿಂದ ಭಜನೆಯನ್ನು ಮಾಡುತ್ತಾರೆ ನಮ್ಮ ಕೆಳಗೇರಿಯ ಗ್ರಾಮಸ್ಥರು. ಇವತ್ತಿನ ದಿವಸ ನಮ್ಮ ಈ ಕೆಳಗೇರಿ ಕಲ್ಮೇಶ್ವರನ ಬಗ್ಗೆ ಹೇಳ್ಬೇಕಂತಂದ್ರೆ, ಈ ಶ್ರಾವಣ ಮಾಸದ ನಿಮಿತ್ತ ನಾವು ಪ್ರತಿದಿನ ಒಂದು ಕಲ್ಮೇಶ್ವರನಿಗೆ ಒಂದು ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಬೆಳಗ್ಗೆ ಅಭಿಷೇಕ ನಡೀತೈತಿ. ಬೆಳಗ್ಗೆ 5 ನಮ್ಮ ಅರ್ಚಕರು ಬಂದು ಸಾಕಷ್ಟು ಜನ ಕೂಡಿರ್ತಾರೆ. ನಿರಂತರವಾಗಿ ಒಂದು ತಿಂಗಳ ಈ ಕಾರ್ಯಕ್ರಮ ನಡೀತೈತಿ. ಅನಂತರ ಪ್ರತಿ ಸೋಮವಾರ ಗುಡಿಯಲ್ಲಿ ಅನ್ನಪ್ರಸಾದ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ. ಈ ಅನ್ನಪ್ರಸಾದದಲ್ಲಿ ಪ್ರತಿ ವಾರ 3-4 ಸಾವಿರ ಜನ ಭಾಗಿಯಾಗ್ತಾರೆ, ಪ್ರಸಾದವನ್ನು ತೊಗೊಂಡು ಹೋಗ್ತಾರೆ. ಅನಂತರ ಇದು 4 ವಾರಗಳ ಕಾಲ ನಡೀತೈತಿ. 4 ವಾರ ನಾವು ಮಾಡ್ತೇವೆ. 4 ವಾರ ಶ್ರಾವಣ ಮಾಸದೊಳಗೆ 4 ಸೋಮವಾರ ಈ ಅನ್ನಪ್ರಸಾದ ಕಾರ್ಯಕ್ರಮ ಮಾಡ್ತೇವೆ. जय गौरी जय गौरी जय मंगल गौरी गवाय हारी मारे जय गौरी जय गौरी जय गौरी जय मंगल गौरी गवाय हारी मारे जय गौरी श्रावण ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ಶ್ರೀ ಕೆಳಗೇರಿ ಕಲ್ಮೇಶ್ವರ ದೇವಸ್ಥಾನದ ಅರ್ಚಕ ಬಸವ ಹಿರೇಮಠ. ಈ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಬೆಳಗ್ಗೆ ಸರಿಯಾಗಿ 5 ಗಂಟೆಗೆ ಶ್ರೀ ಕಲ್ಮೇಶ್ವರ ಸ್ವಾಮಿಯ ರುದ್ರಾಭಿಷೇಕ ಹಾಗೂ ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ ಹಾಗೂ ಬಿಲ್ವಾರ್ಚನೆ ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆಯವರೆಗೂ ವಿವಿಧ ನಾನಾ ಕಾರ್ಯಕ್ರಮಗಳು ಜರುಗುತ್ತವೆ. ಮಹಾಮಂಗಳಾರತಿ, ಭಜನೆ ಹಾಗೂ ಪ್ರತಿ ಸೋಮವಾರ ಶ್ರೀ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗುತ್ತದೆ. ನಮ್ಮ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಶ್ರೀ ರುದ್ರಗೌಡ ಪಾಟೀಲ್ ಇವರ ಸಮ್ಮುಖದಲ್ಲಿ ನಾನಾ ವಿವಿಧ ಕಾರ್ಯಕ್ರಮಗಳು ಕೆಳಗೇರಿಯ ಸಮಸ್ತ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತಾದಿಗಳು ಆಗಮಿಸಿ ಶ್ರೀ ಕಲ್ಮೇಶ್ವರ ಸ್ವಾಮಿಯ ನಾನಾ ಸೇವೆಗಳನ್ನು ಮಾಡಿಸುತ್ತಾರೆ. ಕಲ್ಮೇಶ್ವರ ಸ್ವಾಮಿ ಅವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಎಲ್ಲ ಪೂರೈಸಿ ಆಶೀರ್ವಾದ ಮಾಡುತ್ತಾನೆ.
ರೀತಿ ಅರ್ಚಕರು ಮತ್ತು ಭಕ್ತಾದಿಗಳು ಶ್ರಾವಣ ಮಾಸದ ವಿಶೇಷತೆಗಳನ್ನು ತಿಳಿಸಿಕೊಟ್ರು. ಕ್ಷಮಿಸಿ, ಬ್ಯಾಕ್ಗ್ರೌಂಡ್ ಭಕ್ತಿಗೀತೆಯಿಂದ ಇವ್ರು ಮಾತಾಡಿದಷ್ಟು ತಿಳಿಸಿಲ್ಲ, ಬಟ್ ತುಂಬ ಚೆನ್ನಾಗಿ ನಮಗೆಲ್ಲ ಯಾವ ಥರ ಏನು ಸೆಲೆಬ್ರೇಷನ್ಸ್ ಮಾಡ್ತಾರೆ ಎಲ್ಲ ಹೇಳಿದರು. ಜಾತ್ರೆ ಮಾಡ್ತೀವಿ ನಾವು. ಬಸವ ಜಯಂತಿ ದಿವಸ ಜಾತ್ರೆ ಮಾಡ್ತೇವೆ. ಆ ಜಾತ್ರೆ 5 ದಿನದ ಜಾತ್ರೆ. ಆಮೇಲೆ ಪ್ರತಿ 5 ವರ್ಷಕ್ಕೊಮ್ಮೆ ಗ್ರಾಮ ದೇವತೆಯರಾದಂಥ ದ್ಯಾಮವ್ವ ದುರ್ಗವ್ವನ ಲೋಕೂರಿಂದ ಕರೆತಂದು ಒಂದು ಬಹಳ ವಿಜೃಂಭಣೆಯಿಂದ ಆವಾಗ 9 ದಿನದ ಜಾತ್ರೆಗಳು ಮಾಡ್ತೇವೆ. 9 ದಿನ ಸತತವಾಗಿ ಅನ್ನ ಸಂತರ್ಪಣೆ, ಸಾಕಷ್ಟು ಕಾರ್ಯಕ್ರಮಗಳು, ಮನೋರಂಜನೆ ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮಗಳು ಜರುಗ್ತವೆ. ಭಾಳ ಅದ್ದೂರಿಯಿಂದ ಆ ಜಾತ್ರೆ ನಡೀತೈತಿ. ಆ ಜಾತ್ರೆಯಲ್ಲಿ ಸುಮಾರು 10ರಿಂದ 15,000 ಜನ ಸೇರಿರ್ತಾರೆ. ಅದೇ ರೀತಿ ಶಿವರಾತ್ರಿ, ಮಹಾಶಿವರಾತ್ರಿ ಅಂದು ಇದು ಭಾಳ, ಇದೆಲ್ಲ ಹೇಳಬೇಕಂದ್ರೆ ಈ ಜಾತ್ರೆ ಈ ಶ್ರಾವಣ ಮಾಸದಕ್ಕಿಂತ ಅದು ಭಾಳ ಅದ್ದೂರಿಯಾಗಿ ನಡೀತೈತಿ. ಆ್ಯಕ್ಚುಲಿ ಒಂದು ದಿವಸ, ಹಿಂದಿನ ದಿವಸ ಮರನೇ ದಿವಸ ಅಮಾವಾಸ್ಯೆ ದಿವಸ ಆ ಶಿವರಾತ್ರಿ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೀತೈತಿ. ನೋಡಲಿಕ್ಕೆ ಭಾಳ 2 ಕಣ್ಣು ಸಾಲದು, ಅಷ್ಟು ಜನ ಸೇರಿರ್ತಾರೆ. ಅನಂತರ ಅವತ್ತು ಕೂಡ ಒಂದು ಅನ್ನಪ್ರಸಾದ ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತೇವೆ. ಇವೆಲ್ಲ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ದೇವಸ್ಥಾನದಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಆ ದೇವರ ಬಗ್ಗೆ ಹೇಳ್ಬೇಕಂತಂದರೆ, ಆ ದೇವರು ನಂಬಿದವ್ರನ್ನ ಎಂದೂ ಕೈ ಬಿಟ್ಟಿಲ್ಲ, ಬಿಡುವುದಿಲ್ಲ. ಅಂಥ ಒಂದು ನಿದರ್ಶನಗಳು ಆ ದೇವಸ್ಥಾನ ಕಟ್ಟುವಾಗಲಿ ನಮ್ಮ ಮುಂದೆ ಆಗಿದ್ದಾವೆ. ಅದು ಒಂದು ಹೇಳ್ಬೇಕಂದ್ರೆ, ಆ ದೇವರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ನಂಬಿದವ್ರನ್ನ ಎಂದೂ ಕೈ ಬಿಡಲ್ಲ. ಆ ದೇವ್ರನ್ನ ನಂಬ್ರಿ, ಒಂದು ಒಳ್ಳೆಯ ಮನುಷ್ಯನಿಂದ, ಒಂದು ಪೂಜ್ಯ ಭಾವನೆಯಿಂದ ಆ ದೇವರಿಗೆ ನಡ್ಕೊಂಡದ್ದೇ ಆದಲ್ಲಿ ಒಳ್ಳೆಯದಾಗೋದ್ರಲ್ಲಿ ಸಂಶಯದಲ್ಲಿ ಹೇಳ್ತಾ ನಡುವಂತಾಗಿ ಬಂದ
ಹೀಗೆ ಶಿವನ ನಾಮ ಪಠನೆ ಮಾಡುತ್ತಾ ಹೋಗುತ್ತಾರೆ. ಆಮೇಲೆ ಶ್ರೀ ಕಲ್ಮೇಶ್ವರ ದೇವರಿಗೆ ಅರ್ಚಕರು ಮಹಾಮಂಗಳಾರತಿಯನ್ನು ಸಲ್ಲಿಸಿದರು. ಇದಾಗಿತ್ತು ಶ್ರೀ ಕಲ್ಮೇಶ್ವರ ದೇವರ ವಿಶೇಷತೆ. ಈ ವಿಡಿಯೋದ ಕ್ವಿಕ್ ರಿಕ್ಯಾಪ್ ಅನ್ನು ನೋಡಿಕೊಂಡು ಬನ್ನಿ. ಎಷ್ಟು ಚಂದ ಅಲ್ಲ ನಮ್ಮ ಸಂಸ್ಕೃತಿ. ಹೀಗೆ ದೇವರನ್ನು ಸ್ಮರಿಸುತ್ತಾ ಒಳ್ಳೆಯದನ್ನು ಮಾಡುತ್ತಾ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ. ಮತ್ತೆ ಸಿಗ್ತೀನಿ ನಿಮಗೆ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ ಮುಂದಿನ ಲಾಗಲ್ಲಿ.